ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಬುಧವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ ನಾಷ್ಟದಿಂದ. ಸೊ ನಾಷ್ಟಕ್ಕೆ ಬಂದುಬಿಟ್ಟು ಅಲಸಂದೆ ಕಾಳು ಹುಳಿ ಮಾಡಿದ್ದೆ. ಸೊ ನಮ್ಮ ಮನೆಯವರು ನಾಷ್ಟ ಮಾಡಿಕೊಂಡು ಈಗ ಕೆಲಸಕ್ಕೆ ಹೊರಡ್ತಾ ಇದ್ದಾರೆ ಅವರು. ಸೊ ಟೈಮ್ ಬಂದು ಆಲ್ರೆಡಿ 8:15 ಆಗಿದೆ. ಸೊ ಲೇಟ್ ಆಗಿದೆ ಅಂದ್ಕೊಂಡು ಕೆಲಸಕ್ಕೆ ಹೊರಡ್ತಾ ಇದ್ದಾರೆ. ಸೊ ಬನ್ನಿ ಈಗ ನಾವು ಕೂಡ ಹೋಗಿ ನಾಷ್ಟ ಮಾಡ್ಕೊಳ್ಳೋಣ. ಮ್ಯಾಕ್ಸಿ ಕೂಡ ಬೆಳಗ್ಗೆನೇ ಬಂದಿದ್ದ, ಮನೆ ಹತ್ರ ಬಿಸ್ಕೆಟ್ ಖಾಲಿ ಆಗಿದ್ದು ತರಬೇಕು. ಬುಧವಾರ. ಸೊ ಟೈಮ್ ಬಂದು ಈಗ 6 ಗಂಟೆ ಆಗಿದೆ. ಸೊ ಬೆಳಗ್ಗೆಯಿಂದ ಏನೂ ಮಾಡಲಿಲ್ಲ ಫ್ರೆಂಡ್ಸ್. ಬೆಳಗ್ಗೆ ನೋಡಿದ್ರೆ ನಾಷ್ಟಕ್ಕೆ ಬಂದು ಅಲಸಂದೆ ಕಾಳು ಸಾಂಬಾರು ಮಾಡಿದ್ದೆ. ಸೊ ನಮ್ಮ ಮನೆಯವ್ರು ಬಾಕ್ಸ್ ಬೇಡ ಅಂತಂದಿದ್ರು. ಸೊ ಅದನ್ನೇ ನಾನು 2 ಟೈಮ್ ತಿನ್ಕೊಂಡೆ. ನೆನ್ನೆ ನೈಟ್ ಸಾಂಬಾರು ಇತ್ತಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿತ್ತು. ಅದೇ ತಿನ್ಕೊಂಡೆ ನಾನು ಬೆಳಗ್ಗೆ ಕೂಡ. ಆ್ಯಂಡ್ ಮಧ್ಯಾಹ್ನಕ್ಕೆ ಅಲಸಂದೆ ಕಾಳು ಸಾಂಬಾರು ತಿನ್ಕೊಂಡೆ. ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು, ಅದೆಲ್ಲ ಮುಗಿಸ್ಕೊಂಡು ಈಗ ಸಂಜೆ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಸೊ ಬಸ್ಸಾರಿಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಬಸ್ಸಾರು ಈ ಸತಿ ರುಬ್ಬಾಕಿ ಮಾಡ್ತಾಯಿಲ್ಲ. ರುಬ್ಬಾಕಿ ಮಾಡೋ ಅಷ್ಟು ಪೇಷನ್ಸ್ ನನಗಿಲ್ಲ ಇವತ್ತು. ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇದೆ. ಸೊ ಬನ್ನಿ ಹಾಗೆ ನಾರ್ಮಲಾಗಿ ಸಿಂಪಲ್ಲಾಗಿ ಹೇಗೆ ಮಾಡ್ತೀನಿ ಅನ್ನೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಅಲಸಂದೆ ಕಾಳು ನೆನೆಸಿದ್ದೆ. ಸೊ ಅದರಲ್ಲೂ ಕಟ್ಲೆಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಅದನ್ನು ಕೂಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಕಟ್ಲೆಟಿಗೆ ಬಂದುಬಿಟ್ಟು ಅಲಸಂದೆ ಕಾಳು ನೆನೆಸಿದ್ನಲ್ಲ, ಸೊ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ಸೊ ಇದು ತುಂಬ ಚೆನ್ನಾಗಿರುತ್ತೆ, ಒಡೆಗಿಂತ ಚೆನ್ನಾಗಿರುತ್ತೆ. ಸೊ ಆಮೇಲೆ ಇಲ್ಲಿ ಬಂದುಬಿಟ್ಟು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸೋಂಪು ತೊಗೊಂಡಿದ್ದೀನಿ. ಸೊ ಇದಿಷ್ಟು ಹಾಕ್ಕೊಳ್ತಾಯಿದ್ದೀನಿ ಅದ್ರ ಜೊತೆನೇ. ಸೊ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಅದ್ರ ಜೊತೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದನ್ನು ರುಬ್ಕೊಬರ್ಬೇಕು. ಸೊ ನುಣ್ಣಗೆ ರುಬ್ಬಾರ್ದು, ತರಿಯಾಗಿ ರುಬ್ಕೊಳ್ಬೇಕು. ಈಗ ರುಬ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಕೊತ್ತಂಬರಿ, ಪುದೀನೂ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಒಳ್ಳೆಯದು ಕೂಡ. ಸೊ ನೋಡಿ, ವಡೆ ಥರ ಬರುತ್ತೆ. ಸ್ವಲ್ಪ ತೆಳ್ಳಗಿದೆ, ಬಟ್ ಆದರೂ ನಾವು ವಡೆ ಥರ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಮತ್ತು ತೂತು ವಡೆ ಥರ ಕೂಡ ಮಾಡ್ಕೊಳ್ಬೋದು. ನಾನು ಟ್ರೈ ಮಾಡಿದೆ. ಸೊ ಎರಡೂ ಕೂಡ ಚೆನ್ನಾಗಿ ಬಂದಿತ್ತು. ಸೊ ಇದಿಷ್ಟು ಕಲಸಿ ಸೈಡ್ಗೆ ಇಟ್ಬಿಟ್ಟು ಆಮೇಲೆ ಬಸ್ಸಾರು ಮಾಡಿದ್ದೆ ಫ್ರೆಂಡ್ಸ್. ಇದು ರುಬ್ಬಾಕ್ತಿರ ಮಾಡಿದ್ದೆ, ಹಾಗೆ ಇದು ಚೆನ್ನಾಗಿ ಬಂದಿತ್ತು. ಸೊ ಬಸ್ಸಾರು ರೆಡಿ ಆಗಿದೆ, ಪಲ್ಯ ಕೂಡ ರೆಡಿಯಾಗಿದೆ. ಇದು ನಮ್ಮ ಮನೆಯವ್ರು ಬಂದಮೇಲೆ ಮಾಡ್ಕೊಂಡು ತಿನ್ನೋದು. ಆಲ್ರೆಡಿ 7 ಗಂಟೆಗೆಲ್ಲ ನಾನು ಅಡುಗೆ ಕೂಡ ಮುಗಿಸ್ಬಿಟ್ಟಿದ್ದೆ. ಕಟ್ಲೆಟ್ ಕೂಡ ಎಲ್ಲ ರೆಡಿ ಮಾಡಿದ್ದಾಗಿತ್ತು. ಸೊ ಆಮೇಲೆ ಬೆಡ್ ಮೇಲೆ ಇರೋದು ಒಗ್ದಿದ್ನಲ್ವ ಫ್ರೆಂಡ್ಸ್, ದಿವಾನ ಮೇಲೆ ಸೋಫಾ ಮೇಲೆ ಇರೋದು ಹೋಗಕ್ಕೆ ಹಾಕಿರಲಿಲ್ಲ. ಸೊ ಅದಕ್ಕೆ ಅದನ್ನು ಒಕ್ಕೊಂಬೇಡ ಅಂದ್ಕೊಂಡು ಅದು ಕೂಡ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸೋಫಾ ಮೇಲಿರೋದು ಪಿಲ್ಲೋಸು ಮತ್ತು ದಿವಾನ ಮೇಲಿರೋದೆಲ್ಲ ತೆಗ್ದು ಒಗೆಗೆ ಹಾಕಿದ್ದೀನಿ. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು 8:45 ಆಗಿದೆ. ಅರ್ಧ ಅವರಿಂದ ನಾನು ವಾಕಿಂಗ್ ಮಾಡ್ತಾಯಿದ್ದೀನಿ. ಸೊ ಇಲ್ಲೊಂದು ಕಪ್ಪು ಬೆಕ್ಕು ಅವಾಗಿಂದ ಹಿಂಗೆ ಕೂತ್ಕೊಂಡು ನೋಡ್ತಾನೆ ಇದೆ. ಅದು ಯಾಕೆ ನೋಡ್ತಾ ಇದೆಯೋ ಗೊತ್ತಿಲ್ಲ. ಮೇ ಬಿ ನಾನು ಹೋದರೆ ಇಲ್ಲಿ ಒಳಗಡೆ ಬರೋದಕ್ಕೇನೋ ಗೊತ್ತಿಲ್ಲ. ಸೊ ನೋಡಿ, ನೋಡ್ತಾನೇ ಇದೆ ಅವಾಗಿಂದ. ನಾನು ವಾಕಿಂಗ್ ಮಾಡ್ತಾನೇ ಇದ್ದೀನಿ. ಹೋಗುತ್ತೇನೋ ಅಂದ್ಕೊಂಡು ಹೋಗ್ತಾನೆ ಇಲ್ಲ. ಬಟ್ ಏನಕ್ಕೆ ಇಲ್ಲಿ ಕೂತಿದೆ ಅಂತ ಗೊತ್ತಿಲ್ಲ. ಇಲ್ಲಿ ಬರೋದಕ್ಕೂ ಜಾಗ ಇಲ್ಲ. ಅದು ಹೆಂಗೆ ಬಂತೋ ಗೊತ್ತಿಲ್ಲ. ಪುಸಿ ನೋಡ್ತಾ ಇದೆ. ಸೊ ಫ್ರೆಂಡ್ಸ್, ಒಂದು ಅರ್ಧ ಅವರ್ ವಾಕಿಂಗ್ ಮಾಡಿ ಈಗ ತಾನೇ ಒಳಗಡೆ ಬಂದೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಬಂದರು. ಸೊ ವಡೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಬಂದಿತ್ತು ವಡೆ ಅಂತೂ. ನಾನು ತೆಳ್ಳಗಿದೆ ಬರೋದಿಲ್ಲ ಅಂತ ಅಂದ್ಕೊಂಡೆ. ಸಿಕ್ಕಾಪಟ್ಟೆ ಸಖತ್ತಾಗಿ ಬಂದಿತ್ತು. ಒಂದು ಸ್ವಲ್ಪನೂ ಬಿಟ್ಕೊಂಡಿರಲಿಲ್ಲ, ಚೆನ್ನಾಗಿ ಬಂದಿತ್ತು. ತೂತು ವಡೆ ಥರ ಕೂಡ ಮಾಡಿಕೊಂಡೆ, ಹಾಗೆ ಕೂಡ ಮಾಡ್ಕೊಂಡಿದ್ದೆ. ಸೊ ಹಾಗೆ ಬಿಸಿಯಾಗಿ ಮಾಡಿದ್ನಲ್ಲ, ಚಳಿ ಬೇರೆ ಇತ್ತು. ಸೊ ಅದಕ್ಕೆ ಹಾಗೆ ನಮ್ಮ ಮನೆಯವ್ರಿಗೆ ಊಟ ಕೂಡ ಹಾಕ್ಕೊಟ್ಬಿಟ್ಟೆ ಜೊತೆಯಲ್ಲಿ. ಸೊ ಬಸ್ಸಾರಂತೂ ಚೆನ್ನಾಗಾಗಿತ್ತು ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ಇದು ತುಂಬ ಸಿಂಪಲ್ಲಾಗಿ ಮಾಡೋದು. ಸೊ ರೆಸಿಪಿ ನಾನು ಶೇರ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಶೇರ್ ಮಾಡ್ಕೊಳ್ತೀನಿ ಇನ್ನೊಂದು ಸತಿ ಮಾಡಿ. ಮ್ಯಾಕ್ಸಿ. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು 9:45 ಆಗಿದೆ. ಹೊರಗಡೆ ಬಂದಿದ್ದೀನಿ. ಏನಕ್ಕೆ ಅಂದರೆ ನಮ್ಮ ಮನೆಯವರು ಎಳ್ನೀರು ಆರ್ಡ್ರ್ ಮಾಡಿದ್ದಾರೆ. ಸೊ ಅದು ಬರ್ತಾ ಇದೆ, ಅದನ್ನು ತೊಗೊಳೋದಕ್ಕೆ ಬಂದಿದ್ದೀನಿ. ಇನ್ನೂ ಬರ್ತಿಲ್ಲ, ಬಂದಮೇಲೆ ಅದು ತೊಗೊಂಡು ಹೋಗೋದು. ಸೊ ಫ್ರೆಂಡ್ಸ್, ಬಿಗ್ ಬಾಸ್ಕೆಟ್ ಅವ್ರು ಇನ್ನೂ ಬಂದಿಲ್ಲ. ಅವ್ರಿಗೆ ರೋಡ್ ಕನ್ಫ್ಯೂಸ್ ಆಗಿದೆ. ಮೇ ಬಿ ಆ ಕಡೆ ಅಲ್ಲಿ ಮಸೀದಿ ಕಾಣಿಸ್ತಿದೆಯಲ್ಲ, ಆ ರೋಡ್ಗೆ ಹೋಗಿರ್ತಾರೆ. ಇಲ್ಲಾಂದರೆ ಈ ಕಡೆ ಮಿಷಿನ್ ಇದೆ, ಆ ರೋಡ್ಗೆ ಹೋಗಿರ್ತಾರೆ. ಇಲ್ಲಿ ಇನ್ನೂ ಬಂದಿಲ್ಲ. ನಮ್ಮ ಮನೆಯವ್ರು ಅಲ್ಲಿಗೆ ಬಾಗಿಲ ಹತ್ರ ನಿಂತ್ಕೊಂಡು ಹೇಳ್ತಾ ಇದ್ದಾರೆ ಲೊಕೇಶನ್ನು. ಸೊ ಅವ್ರು ಬರ್ತಾಯಿಲ್ಲ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ. ಆಲ್ರೆಡಿ 7 ನಿಮಿಷ ಆಯಿತು ಈಚೆ ಬಂದು, ಇನ್ನೂ ಬಂದಿಲ್ಲ. ನೋಡಿ, ಗೇಟ್ ತೆಗೆದ್ಬಿಟ್ರೆ ಹಿಂಗೇ ನಿಂತ್ಕೊಂಡು ಇರ್ತಾನೆ. ಮ್ಯಾಕ್ಸಿ. ಸೊ ಅಡ್ರೆಸ್ ಹೇಳಿ ನಮ್ಮ ಮನೆಯವರೇ ಬಂದರು ಈಚೆಗೆ. ರೀ ಅವ್ರ ಚಪ್ಪಲಿ ನಾನು ಹಾಕೊಂಬಂದ್ಬಿಟ್ಟಿದ್ದೆ ಫ್ರೆಂಡ್ಸ್. ಅವ್ರು ಹೋಗ್ತಾ ಇದ್ದಾರೆ, ಅದಕ್ಕೆ ಚಪ್ಪಲಿ ಕೊಟ್ಟೆ. ಈಗ ಅಲ್ಲಿ ಯಾವುದೋ ಒಂದು ಗಾಡಿ ಬರ್ತಾ ಇದೆ. ಇಲ್ಲ ಬರ್ತಿಲ್ಲ. ಅದು ಮೇನ್ ರೋಡ್ ಫ್ರೆಂಡ್ಸ್. ಕಾರು ಐತಲ್ಲ ಈಗ ಅದು.
ಈ ಲೊಕೇಶನ್ ತಲೆನೋವು ಹೋಗ್ಬಿಡುತ್ತೆ ನಮಗೆ. ಸೊ ಯಾಕಂದರೆ ಮಸೀದಿ ಬಂದುಬಿಟ್ಟು ಅಲ್ಲೇ ಪಕ್ಕದಲ್ಲಿರೋದು ನೋಡಿ, ಇಲ್ಲೇ ಪಕ್ಕದಲ್ಲಿರೋದು ಮಸೀದಿ. ಅದು ಬಂದು 3rd ಕ್ರಾಸು. ಸೊ ಇದು ಬಂದು 2nd ಕ್ರಾಸು. ಸೊ ತುಂಬ ಜನ ಅಲ್ಲೇ ಹೋಗ್ಬಿಡ್ತಾರೆ. ಈಗ ಕನ್ಫ್ಯೂಸ್ ಆಗುತ್ತೆ. ಬಂದ್ರೆ ಅನಿಸುತ್ತೆ ಫ್ರೆಂಡ್ಸ್. ಇಷ್ಟು ಏನಕ್ಕೆ ಇದು ಮಾಡ್ತಿದ್ದೀವಿ ಅಂದರೆ ನಮ್ಮ ಮನೆಯವರು ನನಗೆ ಎಳ್ನೀರು ಹಾಕಿದ್ದಾರೆ. ಸೊ ಬೇಡ ಅಂದ್ರೂ ಹಾಕಿದ್ದಾರೆ, ಆಫರ್ ಇತ್ತು ಅಂತ. ಸೊ ಬಾಡಿ ಹೀಟ್ ಆಗುತ್ತೆ ಅಂತ ಅಂದ್ಕೊಂಡು ಸೊ ಅದಕ್ಕೆ ಎಳ್ನೀರು ಜೊತೆಗೆ ಕ್ಯಾರೆಟ್ ಕೂಡ ಹಾಕಿದ್ದಾರೆ. ಏನಕ್ಕೆ ಅಂದರೆ ಕ್ಯಾರೆಟ್ ಹಲ್ವ ತಿನ್ನಬೇಕು ಅಂತ. ಸೊ ಅಬ್ಬಬ್ಬ ಅಂದರೆ ಒಂದೂವರೆ ತಿಂಗಳಿಂದ ಜಂಕ್ ಫುಡ್ಸ್ ಏನೂ ತಿಂತಾನೇ ಇಲ್ಲ. ಸೊ ನಾನ್ ವೆಜ್ ಕೂಡ ತಿಂತಾ ಇಲ್ವಲ್ಲ. ಸೊ ಅದಕ್ಕೆ ಕ್ಯಾರೆಟ್ ಹಲ್ವ ಮೊನ್ನೆ ಬಿಗ್ ಬಾಸಲ್ಲಿ ನೋಡ್ಬಿಟ್ಟು ತಿನ್ಬೇಕು ಅನ್ನಿಸ್ತು. ಸೊ ಅದಕ್ಕೆ ಕೇಳಿದೆ ನಮ್ಮ ಮನೆಯವ್ರಿಗೆ, ಅದಕ್ಕೆ ಕ್ಯಾರೆಟ್ ತರಿಸಿದ್ದಾರೆ. ಈಗ ಮಾಡಿಕೊಡ್ತೀನಿ ಕ್ಯಾರೆಟ್ ಹಲ್ವ ಅಂದ್ಕೊಂಡು. ಸೊ ಬನ್ನಿ ನೋಡೋಣ ನಮ್ಮ ಮನೆಯವರು ಹೇಗೆ ಮಾಡ್ತಾರೆ, ಏನು ಕತೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಕ್ಯಾರೆಟ್ ಎಲ್ಲ ಮೇಲೆ ಸಿಪ್ಪೆ ತೆಗೆದು ಕೊಟ್ಟಿದ್ದೀನಿ. ನಮ್ಮ ಮನೆಯವರು ನಾನೇ ತುರುಕ್ತೀನಿ ನೀನು ಕೊಡು ಅಂತಂದರು. ಸೊ ಅದಕ್ಕೆ ಅವರೇ ಇದು ಮಾಡ್ತಿದ್ದಾರೆ. ಆಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಗೋಡಂಬಿ ಮಾತ್ರ ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಪ್ಲ್ಯಾನೇ ಇರಲಿಲ್ಲ ಮಾಡೋದು. ಸೊ ದ್ರಾಕ್ಷಿ ಇರಲಿಲ್ಲ. ಸೊ ಈ ಗೋಡಂಬಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಸೊ ಗೋಡಂಬಿನೂ ಒಂದು ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಅದನ್ನು ತಗೊಳ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ತುಪ್ಪ ಹಾಕಿ ಸೊ ಕ್ಯಾರೆಟ್ ಹಾಕ್ಕೊಳ್ಳೋದು. ಸೊ ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ ಏನಂತ, ನಾನು ತುಪ್ಪ ತಿನ್ನೋದಿಲ್ಲ, ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾ ಇರ್ತೀನಿ. ಬಟ್ ತುಪ್ಪ ನಾನು ತುಂಬ ಯೂಸ್ ಮಾಡ್ತೀನಿ ಅಂತ. ಸೊ ತುಂಬ ಜನ ನನಗೆ ಕ್ವೆಶನ್ಸ್ ಕೇಳಿದ್ದಾರೆ ಕೂಡ ನನ್ನ ಫ್ರೆಂಡ್ಸ್ ಎಲ್ಲ. ಸೊ ಅದು ಏನಂದರೆ ತುಪ್ಪನ ಒಂದು ಸ್ವಲ್ಪ ಫ್ರೈ ಮಾಡಿದ್ರೆ ಅದು ತುಪ್ಪ ಫ್ಲೇವರ್ ಇರೋದಿಲ್ಲ, ಸೇಮ್ ಎಣ್ಣೆ ಥರನೇ ಇರುತ್ತೆ. ಸೊ ಹಾಗಾಗಿ ನಾನು ತಿಂತೀನಿ. ತುಪ್ಪದ ಒಂದು ಸ್ವಲ್ಪ ಸ್ಮೆಲ್ ಬಂತು ಅಂದ್ರೂ ನಾನು ಅದನ್ನು ತಿನ್ನೋಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ತುಪ್ಪ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಹೇಗಿದ್ರು ಕ್ಯಾರೆಟು ತುಂಬ ಹೊತ್ತು ಬೇಕಾಗುತ್ತಲ್ಲ ಉರಿಯೋದಕ್ಕೆ. ಸೊ ಹಾಗಾಗಿ ಇಲ್ಲಿ ಕ್ಯಾರೆಟ್ ಹಲ್ವ ಕೂಡ ಮಾಡ್ತಾಯಿರೋದು ನಮ್ಮ ಮನೆಯವರೇ. ಸೊ ಈಗ ಟೈಮ್ ಬಂದು ಆಲ್ರೆಡಿ 11:15 ಆಗಿದೆ. ಸೊ ಈಗ ಮಾಡ್ತಾಯಿದ್ದೀವಿ. ಸೊ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮದುವೆ ಆಗಿ ದೋಸ್ತರಲ್ಲಿ ಫಸ್ಟ್ ಟೈಮ್ ನಮ್ಮ ಮನೆಯವ್ರು ನನಗೆ ಮಾಡಿಕೊಟ್ಟಿದ್ದು ಕ್ಯಾರೆಟ್ ಹಲ್ವ ನನಗಿಷ್ಟ ಅಂದ್ಬಿಟ್ಟು. ಸೊ ಅದೆಲ್ಲ ನೆನಪಾಗುತ್ತೆ ಈಗ. ಆಮೇಲೆ ಹಾಲು ಅರ್ಧ ಲೀಟ್ರ್ ಹಾಲು ತರಿಸಿದೆ ಫ್ರೆಂಡ್ಸ್. ಅರ್ಧ ಲೀಟ್ರೂ ಹಾಲು ಹಾಕ್ಕೊಳ್ತಾ ಇದ್ದೀವಿ. ಸೊ 1 kg ಕ್ಯಾರೆಟ್ಗೆ. ಸೊ ಇನ್ನೊಂದು ವಿಷಯ ಏನು ಅಂದರೆ, ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ ನಾವು ತುಂಬ ಆರ್ಡ್ರಸ್ ಮಾಡಿ ತರಿಸ್ತಾ ಇರ್ತೀವಿ, ತುಂಬ ದುಡ್ಡು ವೇಸ್ಟ್ ಮಾಡ್ತೀವಿ ಅಂತ ಅಂದ್ಕೊಂಡು. ಸೊ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದಕ್ಕೆ ನಾನು ಇನ್ವೆಸ್ಟ್ ಮಾಡಿರೋ ದುಡ್ಡು ಬಂದುಬಿಟ್ಟು ಬರೀ 40 ರೂಪಾಯಿ ಕ್ಯಾರೆಟ್ ಹಲ್ವ ಮಾಡೋದಕ್ಕೆ. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ. ಹೇಗೆ ಅಂದರೆ ಈಗ ಏಲಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಹೇಗೆ 40 ರೂಪಾಯಿ ಅಂತಂದರೆ ಕ್ಯಾರೆಟ್ ಬಂದುಬಿಟ್ಟು ಅರ್ಧ kg ಬರೀ 10 ರೂಪಾಯಿ ಫ್ರೆಂಡ್ಸ್. ಬರೀ 10 ರೂಪಾಯಿ ಅರ್ಧ kg ಕ್ಯಾರೆಟು. ಸೊ 20 ರೂಪಾಯಿಗೆ ತರಿಸ್ಕೊಂಡ್ವಿ. ಆಮೇಲೆ ಬಂದುಬಿಟ್ಟು ಹಾಲು 27 ರೂಪಾಯಿ. ಸೊ ಟೋಟಲ್ ಅಂದ್ರೂ ಅಬ್ಬಬ್ಬ ಅಂದರೂ 40 ರೂಪಾಯಿ 50 ರೂಪಾಯಿ ಖರ್ಚು ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಇಷ್ಟೇ ಖರ್ಚು ಮಾಡಿರೋದು. ಸೊ ಆಮೇಲೆ ಏಲಕ್ಕಿ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ದಾದಮೇಲೆ ಸಕ್ಕರೆ ಹಾಕ್ಕೊಳ್ತೀವಿ. ಸಕ್ಕರೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಫಸ್ಟ್ ಟೈಮ್ ಹಾಕ್ಕೊಂಡು ಸಾಲಿಲ್ಲ ಅಂತ ಮತ್ತೆ ಇನ್ನೂ ಒಂದು ಸ್ವಲ್ಪ ಹಾಕ್ಕೊಂಡೆ. ಚೆನ್ನಾಗಿರುತ್ತೆ ಸ್ವೀಟ್ ಇದ್ದರೆ ಅಂದ್ಕೊಂಡು. ತುಂಬ ಸ್ವೀಟೂ ಆಗಬಾರ್ದು, ಅವಾಗ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಹಾಕ್ಕೊಂಡೆ. ಸೊ ನಾನು ಬೇಕಾದ್ರೆ ನಾನು ಹೇಳ್ತಾ ಇರೋದು ಈಗ ನೀವು ನಂಬೋದಿಲ್ಲ. ನಾನು ಬೇಕಾದ್ರೆ ನಿಮಗೆ ತೋರಿಸ್ತೀನಿ ನಾನು ಕ್ಯಾರೆಟ್ ಎಷ್ಟಕ್ಕೆ ತರಿಸ್ಕೊಂಡೆ ಏನು ಅಂದ್ಕೊಂಡು. ಸೊ ಸಕ್ಕರೆ ಹಾಕಿದ್ಮೇಲೆ ಈ ಥರ ಕುದೀತಾ ಇರಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮನೇಲಿ ಬಂದುಬಿಟ್ಟು ಬಾದಾಮಿ ಇತ್ತು, ನಾನು ನೋಡ್ಕೊಳ್ಳಲಿಲ್ಲ. ಮತ್ತು ಇನ್ನೊಂದು ಸತಿ ತುಪ್ಪದಲ್ಲಿ ಗೋಡಂಬಿ ಮತ್ತು ಬಾದಾಮಿ ಫ್ರೈ ಮಾಡಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಜ್ಯೂಸಿಯಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಹೇಳಿದ್ನಲ್ಲ ಕ್ಯಾರೆಟು ನಾನು 10 ರೂಪಾಯಿಗೆ ತರಿಸ್ಕೊಂಡಿದ್ದೆ ಅಂತ. ಸೊ ನೋಡಿ ಇಲ್ಲಿದೆ ಅರ್ಧ kg ಕ್ಯಾರೆಟ್ ಬಂದು 10 ರೂಪಾಯಿ ಅಷ್ಟೇ. ಸೊ ನಾನು ತರಿಸ್ಕೊಂಡಿದ್ದು. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟೇ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.